ಏ ಜಾಜಿ, ಯಾಕೆ ಒಂದೇ ಸಮ ಹೀಗೆ ಓಡ್ತಿದ್ಯಾ? ಅನಾಹುತ ಆಗೋಯ್ತಪ್ಪ. ಸುಂದ್ರಮ್ಮನ್ನ ನೀರಿಗೆ ಎಸ್ಬಿಟ್ಟೆ. ಏನು ಹೇಳ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಹೌದಪ್ಪ, ನಿಜವಾಗ್ಲೂ ಎಸ್ಬಿಟ್ಟೆ. ಅವ್ರು ಇವಾಗ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ್ರು ಬರ್ಬೋದು. ಯಾಕೆ ಎಸ್ದೆ? ಯಾರು ನಿನ್ನನ್ನು ಹಿಂಬಾಲಿಸ್ತಿರೋರು? ದೇವ್ರ ನೈರ್ಮಲ್ಯದ ಹೂಗಳನ್ನ ಎತ್ಕೊಂಡು ನದಿಗೆ ಎಸೆಯೋಣ ಅಂತ ಹೋಗ್ತಿದ್ದೆ. ದಾರಿನಲ್ಲಿ ಸುಂದ್ರಮ್ಮ ಸಿಕ್ತು. ನಾನು ದೇವ್ರ ಕೋಣೆಲಿಟ್ಟಿದ್ದು ಇಲ್ಲಿ ಹೇಗಿತ್ತು ಅಂತ ಅದನ್ನ ಎತ್ಕೊಂಡೆ. ಸದ್ಯ ನನ್ನ ಕೈಗೆ ಸಿಕ್ಲಲ್ಲ ಅಂತ ಅವಳನ್ನ ಎತ್ಕೊಂಡು ಹೊರಟಿದ್ದೆ. ಅಷ್ಟರಲ್ಲಿ ಆ ಮಾರಿಗುಡಿ, ಆ ಕನಕಾಂಬ್ರಿ, ರುದ್ರಪ್ಪ ಮತ್ತೆ ಅವ್ರ ಆಳ್ಗಳು ನನ್ನ ಕೈಲಿದ್ದಿದ್ದ ಸುಂದ್ರಮ್ಮನ್ ನೋಡಿ ಕಸ್ಕೊಳಕ್ಕೆ ಅಂತ ಓಡ್ ಬಂದ್ರು. ಅವರಿಂದ ಸುಂದ್ರಮ್ಮನ್ ಕಾಪಾಡೋದಕ್ಕೆ ಅಂತ ನಾನು ಓಡಕ್ ಶುರು ಮಾಡಿದೆ. ಅವರು ನನ್ನನ್ನು ಅಟ್ಟಿಸ್ಕೊಂಡ್ ಬಂದ್ರು. ಇನ್ಯಾವುದೋ ದುಷ್ಟ ಕೆಲ್ಸಕ್ಕೆ ಸುಂದ್ರಮ್ಮನ್ ಬಳಸ್ಕೋತಾರೆ ಅಂತ ಬೇರೆ ದಾರಿ ಕಾಣ್ದೆ ನದಿಗೆ ಎಸ್ಬಿಟ್ನಪ್ಪ. ಏನಾಯ್ತು ಮಾರಿಗುಡಿ? ಜಾಜಿ ವಿಗ್ರಹನ ನದಿಗೆ ಎಸ್ಬಿಟ್ಲು. ಇದು ವಿಗ್ರಹನ ನದಿಗೆ ಎಸ್ಬಿಟ್ಲ? ಅಟ್ಟಿಸ್ಕೊಂಬಂದ್ರು ಪ್ರಯೋಜನ ಆಗ್ಲಿಲ್ಲ. ಇಲ್ಲಿಗೆ ಬಂದು ನದಿಗೆ ಬಿಸಾಕಿ ತಪ್ಪಿಸ್ಕೊಂಡ್ಬಿಟ್ಲು. ಅವಳು ಎಸೆಯೋವರೆಗೂ ನೀನೇನು ಮಾಡ್ತಾ ಇದ್ದಿ? ಪೊಲೀಸ್ಗಿರಿ ಬಟ್ಟೆ ಹಾಕೊಂಡು ಅದಕ್ಕೆ ಅವಮಾನ ಮಾಡೋದ್ರ ಬದಲು ಎಲ್ಲರೂ ಕತ್ತೆ ಮೇಯಿಸೋ ಕೆಲಸ ಇದ್ರೆ ಹುಡುಕೋಗೋ. ಒಂದು ಸಣ್ಣ ಹುಡುಗಿನ ಹಿಡಿದು ಅವಳಿಂದ ವಿಗ್ರಹ ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತಂದ್ರೆ ನೀನ್ ಯಾವ ಸೀಮೆ ಪೊಲೀಸಯ್ಯ? ವಿಗ್ರಹ ನದಿಗೆ ಬಿಸಾಕುದ್ ಕೂಡ್ಲೆ ಆ ವಿಗ್ರಹ ತೇಲ್ತೋ ಮುಳುಗ್ತೋ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಕಣ್ಮರೆ ಆಯ್ತು. ನೀನ್ ಹೇಳಿದ್ರೆ ಹುಡುಕ್ಸೋಣ. ಏನ್ ಹುಡುಕ್ಸೋದು ಮಣ್ಣು? ವಿಗ್ರಹ ತೇಲ್ ಹೋಗೋವರೆಗೂ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಮಾರಿಗುಡಿ, ಇದ್ರ ಅರಿವು ನಿನಗಿಲ್ಲ. ಇದ್ದಿದ್ರೆ ನೀನ್ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಬರೀ ಕಾಕಿ ಬಟ್ಟೆ ಹಾಕೊಂಡು ಊರ್ ಸುತ್ಕೊಂಡಿರುವಂತ ನಾಲಾಯಕ್ ನೀನು. ಜಾಜಿ, ನಿನ್ನೆಲ್ಲಿದ್ಯಾ? ಅವ್ರಿಗೆ ಆ ವಿಗ್ರಹ ಸಿಕ್ಬಿಡುತ್ತೆ ಕಣೆ. 4-5 ಜನ ನನಗೆ ಹೊಡೆದ್ರು, ಬೆದರಿಕೆ ಹಾಕಿದ್ರು. ಸುಮಾರು ಜನ ನೀರಿಗೆ ಬಿದ್ದು ಹುಡುಕ್ತಿದ್ದಾರೆ. ಬಂಗಾರಿ, ನೀನ್ ಯಾಕೋ ಅವ್ರ ಕೈಗೆ ಸಿಕ್ಕ ಹಾಕೊಂಡೆ? ನದಿ ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು. ವಿಗ್ರಹ ಸಿಕ್ಕಿಲ್ಲ ಅಂದ್ರೆ ಜಾಜಿಗೆ ಏನಾದ್ರು ಮಾಡ್ಬಿಡ್ತಾರಂತ ಹಾಗಂತ ಮಾತಾಡ್ತಿದ್ರು. ಜಾಜಿ, ಇನ್ನು ನೀನು ಈ ಊರಿನಲ್ಲಿರೋದು ಕ್ಷೇಮ ಅಲ್ಲ. ಅಕಸ್ಮಾತು ಆ ವಿಗ್ರಹ ಅವ್ರ ಕೈಗೆ ಸಿಗದೆ ನದಿಯಲ್ಲೇ ಕಳೆದು ಹೋದ್ರೆ ಆ ಕೋಪ ಎಲ್ಲ ನಿನ್ನ ಮೇಲೆ ತಿರುಗುತ್ತೆ. ಮೊದಲೇ ದುಷ್ಟ ಜನ ಅವರು. ಯಾವ ಹೊತ್ತಲ್ಲಿ ಏನ್ ಮಾಡೋಕ್ಕೂ ಹೇಸೋರಲ್ಲ. ಇನ್ನು ನೀನು ಈ ಊರಿನಲ್ಲಿ ಇರಬಾರ್ದು. ಇಲ್ಲಿರ್ಬಾರ್ದು ಅಂದ್ರೆ ಮತ್ತೆಲ್ಲಿ ಹೋಗ್ಲಪ್ಪ? ಸದ್ಯ ಒಂದು 4 ದಿನ ಕಳೆಯೋವರೆಗೂ ಪಟ್ಟಣದಲ್ಲಿರೋ ನಮ್ಮ ದಾಯಾದಿ ರಾಮಕೃಷ್ಣನ್ ಮನೇಲಿರು. ಇಲ್ಲಿ ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾನೇ ಬಂದು ಕರ್ಕೊಂಡು ಬರ್ತೀನಿ. ಸರಿನಪ್ಪ, ಆದ್ರೆ ಬಂಗಾರಿನೂ ನನ್ನ ಜೊತೆ ಬರ್ಲಿ. ಇವನ್ ಯಾಕೆ? ಪಾಪ ನನ್ನ ಮೇಲಿನ ಸಿಟ್ಟನ್ನ ಈ ಬಡಪಾಯಿ ಮೇಲೆ ತೀರಿಸ್ಕೋತಾರೆ ಆ ಜನ. ಈಗಾಗ್ಲೇ ಎಷ್ಟು ಹೊಡೆದಿದ್ದಾರೆ. ಸರಿ, ಬೇಗ ಮನೆಗೆ ಹೋಗಿ ನಾಲ್ಕು ಜೊತೆ ಬಟ್ಟೆ ಕಟ್ಕೊಂಡು ಹೊರಡೋಣ. ನಡಿ, ಬನ್ನಿ ಬನ್ನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.